ಗುರುಜಿ, ಶಿವಂ ವಾಸ್ತು ಅನ್ನೋ ಸಮಯ ನಿನ್ನೆ ಹೇಳ್ತಿದ್ರಿ, ಸ್ನಾನದ ಮನೆ ಹೇಗಿರ್ಬೇಕು, ಅಲ್ಲಿ ಏನಿರ್ಬೇಕು ಇರಬಾರ್ದು ಅನ್ನೋ ಒಂದು ಚರ್ಚೆ ನಡೀತಿತ್ತು. ಖಂಡಿತ ನಿಜ. ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ. ಮತ್ತೊಮ್ಮೆ ಎಲ್ಲಿಗಪ್ಪ ಸ್ವಾಗತ ಅನ್ಕೊಂಡ್ರ? ಶಿವಂ ವಾಸ್ತು. ಮೊದಲಾಗಿ ವಾಸ್ತು ಪುರುಷನ ಸ್ವಾಗತ ಮಾಡೋಣ, ಮತ್ತಷ್ಟು ಮಾತಾಡೋಣ ಬನ್ನಿ. ಏನು ಆನಂದ ಅಂತೀರಾ? ಪರಮೇಶ್ವರ ಸಾಕ್ಷಾತ್ ಪ್ರತ್ಯಕ್ಷ ಆದ. ಅದಕ್ಕೆ ಹೇಳೋದು ಶಿವಂ ವಾಸ್ತು ಅಂತ. ಸ್ನಾನದ ಮನೆ ಅನ್ನೋದಕ್ಕೆ ಯಾವ ಕಾಲಕ್ಕೆ ಎಲ್ಲಿ ಏನಿರಬೇಕು. ಅಟ್ಯಾಚ್ ಬಾತ್ರೂಮ್ ಏನಾಗುತ್ತೆ, ಸ್ನಾನ ಮಾಡ್ತೀರಾ, ಆ ಟಬ್ಬಲ್ಲಿ ಯಾವ ಕಾಲಕ್ಕೂ ಟಬ್ ಅಡ್ಡ ಹಾಕಿರ್ತೀರಾ. ಎಲ್ಲಿ ಹಾಕಿರ್ತೀರಾ? ಸಾಧಾರಣ ವಾಯುಮೂಲೆ ನೀರು ಹಲೆ ಇರುತ್ತಾ, ಟಬ್ಬಲ್ಲಿ ನೀರನ್ನು ಬಿಟ್ಬಿಡ್ತೀರಾ. ಕೆಲವು ಸ್ನಾನ ಮಾಡಿಬಿಟ್ಟು ಆ ನೀರು ಹಂಗೆ ಇರುತ್ತೆ. ಫ್ಲಶ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ, ಫ್ಲಶ್ ಹೊಟ್ಟೋಯ್ತು, ನೀರು ಹೊಟ್ಟೋಯ್ತು, ಟಬ್ ಖಾಲಿ ಇರೋ ಜಾಗ ವಾಯುಮೂಲೆ ಇದ್ದರೆ ಏನಾಯಿತು? ನಾನು ಮೊದಲೇ ಹೇಳಿದ್ದೀನಿ, ದೇವರ ಮನೆ ಹಿಂದೆ ಖಾಲಿ ಇರೋದಾಗಲಿ, ಬಾತ್ರೂಮ್ಗೆ ಅಟ್ಯಾಚ್ ಆಗಿರ್ತಕ್ಕಂಥ ಗೋಡೆ ಇನ್ನೊಂದು ಎಕ್ಸ್ಟ್ರಾ ಹಾಕೊಳ್ಳೋದಾಗಲಿ, ಮಧ್ಯದಲ್ಲಿ ವಾಯುವ್ಯ ಸ್ಥಳವನ್ನು, ಖಾಲಿ ಜಾಗಗಳನ್ನ, ಖಾಲಿ ಲೆಟ್ರಿನ್ಗಳನ್ನು, ಖಾಲಿ ಬಾವಿಗಳನ್ನು ಯಾವತ್ತು ಉಪಯೋಗಿಸದೇ ಇರತಕ್ಕಂಥ ಬಾತ್ರೂಮ್ಗಳಲ್ಲಿ ಯಾರು ವಾಸ? ಪ್ರೇತಾತ್ಮ ಸಂಚಾರ ವಾಸ. ಅಂದರೆ ಗಾಳಿ ವಾಸವಾಗತ್ತೆ, ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ. ಹಾಗೆ ಅಲ್ಲಿರೋ ಜಾಗದಲ್ಲಿ ಏನಾಗುತ್ತೆ, ಯಾವತ್ತಾದರೂ ಜಾರ್ ಬೀಳೋದು ಗ್ಯಾರಂಟಿ. ಯಾಕೆಂದರೆ ನೀವು ಆ ಬಾತ್ರೂಮಲ್ಲಿ ಟಬ್ ಹಾಕಿರ್ತಾರೆ. ಸರಿ, ಅದು ಬಿಟ್ಬಿಡಿ. ಇನ್ನೊಂದಷ್ಟು ಜನ ಏನು ಮಾಡ್ತಾರೆ, ಸಿಂಕು ಅದು ಇದು ಚಿಕ್ಕ ಬಾತ್ರೂಮ್ ಎಲ್ಲಿಂದ ಸ್ನಾನ ಮಾಡ್ತಾರೆ, ಅಟ್ಯಾಚ್ ಬಾತ್ರೂಮ್. ಸ್ನಾನ ಮಾಡೋ ಸಮಯದಲ್ಲಿ ಸೋಪು ಹುಡುಕ್ತಾ ಇರ್ತಾರೆ. ಹೀಗಂತೀರೇನು? ಸೋಪ್ ಹುಡ್ಕೊಂಡು ಅದು ಹೊಟ್ಟೋಗಿರುತ್ತೆ ಎಲ್ಲೋ. ಸ್ನಾನ ಮಾಡ್ಕೊಂಡು ಹೋಗ್ಬಿಟ್ಟಾಗ ಅಟ್ಯಾಚ್ ಬಾತ್ರೂಮ್ ಕಮ್ಮೋಡ್ ಒಳಗೆ ಹೊಟ್ಟೋಯ್ತು. ಇಲ್ಲ ಲ್ಯಾಂಡು, ಎಲ್ಲಿ ನೆಲವಾಗಿರ್ತಕ್ಕಂಥ ಲೆಟ್ರಿನು, ಆ ನೆಲವಾದ ಲೆಟ್ರಿನ್ ಇಂಡಿಯನ್ ಟಾಯ್ಲೆಟ್ ಒಂದು ಇಟ್ಕೊಳ್ಳೋಣ, ಅದರೊಳಗೆ ಹೊಟ್ಟೋಗುತ್ತೆ. ಎಲ್ಲೂ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಪ್ರತಿದಿನ ಒಂದೊಂದು ಸೋಪ್ ಕೊಂಡ್ಕೊಳ್ಳೋಕ್ಕೆ ನಾವೇನು ಕೋಟ್ಯಾಧೀಶ್ವರರೇ. ಆಮೇಲೆ ಬಟ್ಟೆಗಳನ್ನ ಒಗಿತೀರಾ, ಅಲ್ಲೇ ಬಿಸಾಕಿರ್ತೀರಾ. ಏನೇ ಬಟ್ಟೆ ಅಂದರೆ ದರಿದ್ರ ಅದು. ಇದಕ್ಕೆ ನಾನು ಹೇಳ್ತೀನಿ, ನಮ್ಮ ದರಿದ್ರವನ್ನು ನಾವು ಒಕ್ಕೋಬೇಕು ಅಂದರೆ ಪ್ರತಿದಿನ ಬಟ್ಟೆನ ಒಕ್ಕೋಬೇಕು. ಇವತ್ತು ಹಾಕ್ಕೊಂಡಿರ್ತಕ್ಕಂಥ ಬಟ್ಟೆಗಳನ್ನ ಒಂದೇ ರೀತಿ ಬೇಕಾ? ನಾನು ಯಾವಾಗಲೂ ಒಳ್ಳೇದು. ಸರಿ, ಒಂದು 10-15 ಹೊಲಿಸ್ಕೊಳ್ಳಿ, ಬೇಡ ಅಂದವ್ರು ಅವರು. ದಿನಾ ವೈಟ್ ಬಟ್ಟೆ ಅಂದಾಗ ಏನು ನೋಡ್ಕೊಳ್ಳಲ್ವೇ? ರಾಜಕೀಯ ವ್ಯಕ್ತಿಗಳು ದಿನಾ ವೈಟ್ ಬಟ್ಟೆ ಹಾಕೊಂತಾರೆ, ದಿನ ಒಗಿಯಲ್ವಾ? ಅಂದರೆ ಏನೋ ಲ್ಯಾಂಡ್ರಿ ಗಿಂಡ್ರಿ ಕೊಟ್ಕೊತಾರೆ, ಅವ್ರು ಫ್ರೀ ಕೊಟ್ಕೊತಾರೆ. ನಾವುಗಳು ಒಗಿಲೇಬೇಕು. ಅದಕ್ಕೆ ನೀವೇನು ಮಾಡಬೇಕು, ಯೂನಿಫಾರ್ಮ್ ಆದರೆ ಮಕ್ಕಳದೇ ಒಂದು ವಾರಕ್ಕೊಂದ್ಸರಿ. ಸರಿ ಆಯಿತು, ಶನಿವಾರ ಏನಕ್ಕೆ ವೈಟ್ ಡ್ರೆಸ್ ಇಟ್ಕೊತ್ತಾ? ಶನಿವಾರ ವೈಟ್ ಡ್ರೆಸ್ಸು, ಬುಧವಾರ ವೈಟ್ ಡ್ರೆಸ್ ಅಂತ ಹೇಳಿದ್ರು. ಯಾತಕ್ಕ ವೈಟ್ ಡ್ರೆಸ್ ಅಂತ ಇಟ್ಟರು ಅಂದರೆ, ಮೊದಲು ಸೋಮವಾರ ಮಂಗಳವಾರ ಅಟ್ಲೀಸ್ಟ್ ಸರಿ ಬೇರೆ ಡ್ರೆಸ್ ಇಟ್ಟರೆ ಅಟ್ಲೀಸ್ಟ್ ಇವರಾದ್ರೆ ಒಕ್ಕೊಂಬರ್ತಾರೆ. ಇಲ್ಲದ್ರೆ ಏನು ಮಾಡ್ತಾರೆ, ಒಂದೇ ಯೂನಿಫಾರ್ಮು ಅದಾ ಒಗಿತಾರೋ ಬಿಡ್ತಾರೋ ಗೊತ್ತಾಗಲ್ಲ. ಅದಕ್ಕೆ ಅವ್ರೇನು ಮಾಡ್ಬಿಟ್ರು ಸ್ಕೂಲ್ನವರು, ಸರಿ ಒಂದು ಸಿಸ್ಟಮ್ ಮಾಡೋಣ, ಅಟ್ಲೀಸ್ಟ್ ಇವತ್ತಾದರೂ ಬಲವಂತಾಗಿ ಒಕ್ಕೊಳ್ಳಿ ಅಂಥೇಳಿ ಒಂದು ವೈಟ್ ಡ್ರೆಸ್ನ ಬುಧವಾರ ದಿವಸ ಇಟ್ಟರು. ಹಾಗೆ ಜೀವನ ಅನ್ನೋದಕ್ಕೆ ಸ್ನಾನದ ಮನೆಯಲ್ಲಿ ಯಾವತ್ತಿದ್ರೂ ಒಬ್ಬ ಮನುಷ್ಯ ಪ್ರಾಕ್ಟಿಕಲ್ ಥಿಂಕಿಂಗ್ ಇಲ್ಲದೆ ಇದ್ದರೆ ಬಹಳ ಕಷ್ಟ. ಇದನ್ನು ಅಟ್ಯಾಚ್ ಬಾತ್ರೂಮ್ ಮಾಡಿರ್ತಕ್ಕಂಥ ವಿಧಾನ ಏನಂದರೆ, ಯಾರಾದರೂ ರೋಗಿಷ್ಠರಿಗೆ ಮನೆ ಒಳಗೆ ಲೆಟ್ರಿನ್ ಇದ್ದರೆ ನೀವು ಬೆಡ್ರೂಮಲ್ಲಿ ಇಟ್ಕೊಂಡಿರ್ತಾರೆ ಇಟ್ಕೊಳ್ಳಿ. ಬೆಡ್ರೂಮಲ್ಲಿ ಮನುಷ್ಯರಲ್ಲಿ ಗಂಡ ಹೆಂಡತಿ ಮಕ್ಕಳು ಮಲ್ಕೊತಾರೆ, ಇಲ್ಲ ಮನೆ ಯಜಮಾನ ಹೆಂಡತಿ ಮಲ್ಕೊತಾರೆ. ಈ ಮಲ್ಕೊಂಡಾಗ ಅಟ್ಯಾಚ್ ಬಾತ್ರೂಮ್ ಇದ್ದಾಗ ಹೆಣ್ಣು ಮಕ್ಕಳಿಗೆಲ್ಲ ಗಂಡು ಮಕ್ಕಳಿಗೆ ಅಂತಲ್ಲ, ಗಂಡ ಹೆಂಡತಿ ಇಬ್ಬರಿಗೂ ವಿರಸ ಶುರುವಾಗತ್ತೆ. ಅಂದರೆ ಈ ಮಲಮೂತ್ರ ವಿಸರ್ಜನೆ ಯಾರಿಂದ ಆಗೋದು ಗೊತ್ತಾ? ರಾಹುಕೇತುಗಳಿಂದ. ಅಂದರೆ ನಮ್ಮ ಲಿವರು ಬ್ಲ್ಯಾಡರ್ ಪರಿವರ್ತನೆ ಆಗಬೇಕು, ಡೈಜೆಷನ್ ಸಿಸ್ಟಮ್ ಅದೂ ಯಾರ್ದು ಡಿಪಾರ್ಟ್ಮೆಂಟು? ರಾಹುಕೇತುಗಳಿದೆ. ಆದರೆ ಕೊನೆಯದಾಗಿ ವಿಸರ್ಜನೆ ಅಂತಕ್ಕಂಥದ್ದು ಇದೆಯಲ್ಲ, ಅದು ಸಾಕ್ಷಾತ್ ಶನಿದು ಕರ್ಮ. ಅಂದರೆ ಹೊಟ್ಟೋಗ್ಬೇಕಪ್ಪ, ಎಲ್ಲ ಬ್ಯಾಡ್ ಡೀಡ್ಸ್ ಎಲ್ಲ ಹೊಟ್ಟೋಗ್ತಕ್ಕಂಥದ್ದು ಪರಿವರ್ತನೆ. ಶನಿ ರಾಹು ಕೇತು 3 ಜನದ ಕೆಲಸವೇ ಈ ಪರಿವರ್ತನೆ. ನೀವೇನು ಮಾಡಿರ್ತೀರಾ, ಬೆಡ್ರೂಮಲ್ಲಿ ಶನಿ ರಾಹು ಕೇತು ಸಂಚಾರದಲ್ಲಿ ಇರ್ತಾನೆ. ಎಲ್ಲಿ? ಅದೇ ಅಟ್ಯಾಚ್ ಬಾತ್ರೂಮಲ್ಲಿ ಸ್ನಾನ ಮಾಡ್ತೀರಾ. ಸ್ನಾನ ಮಾಡುವಾಗ ಯಾರು ಉಪಯುಕ್ತ? ಸ್ನಾನ ಮಾಡುವಾಗ ಚಂದ್ರ ಅಂದರೆ ನೀರು, ಸೋಪು ಅಂದರೆ ರಾಹು, ತಿರುಗಿ ರಾಹು ಎಂಟ್ರಿ, ಎಲ್ಲ ಕೊಳೆಯನ್ನು ತೊಳಿತಾ ಇರ್ತಾನೆ. ಲೆಟ್ರಿನಲ್ಲೇ ಬಾತ್ರೂಮ್ ಇರುತ್ತೆ, ಯಾವ ಕಾಲಕ್ಕೂ ಶೌಚಾಲಯ ಇರುತ್ತೆ. ಪರಿಪೂರ್ಣ ಅನುಗ್ರಹ ಎಲ್ಲಾದರೂ ಸಿಗುತ್ತಾ? ಬಟ್ಟೆ ಒಣಗಾಕಿರ್ತಾರೆ, ಆ ಬಟ್ಟೆ ಅಲ್ಲಿಗೆ ಮುಟ್ತಾ ಇರುತ್ತೆ. ನೀವು ಹಾಕೊಂಡ್ಬರ್ತೀರಾ ಬಟ್ಟೆ ಅಂದರೆ, ಹೆಂಗಸರಾದರೆ ಬಾತ್ರೂಮಲ್ಲೇ ಬಟ್ಟೆ ಹಾಕೊಂಡ್ಬಿಡ್ತಾರೆ. ಇಲ್ಲ ಅಟ್ಯಾಚ್ ಬಾತ್ರೂಮ್ ಅಂದರೆ ಹೊರಗಡೆ ಬಂದು ಸ್ನಾನ ಮಾಡ್ಕೊಂಡ್ಮೇಲೆ ರೂಮ್ ಬಾಗಿಲು ಹಾಕ್ಕೊಂತಾರೆ. ಆದರೆ ಬೇರೆ ರೀತಿಯಾಗಿ ನೀವು ಅಕಸ್ಮಾತ್ ಯಾರೋ ಅಲ್ಲಿದ್ರು ಅಂದರೆ ಏನು ಮಾಡ್ತಾರೆ, ಒಳಗಡೆ ಬಟ್ಟೆ ಹಾಕೊಂಡ್ಬರ್ತಾರೆ. ಆಗೇನಾಗುತ್ತೆ, ಲೆಟ್ರಿನ್ ಬೇಸಿನ್ ಮುಟ್ಟುತ್ತೆ, ಬಾತ್ ಟಬ್ ಮುಟ್ತಾರೆ, ಏನು ಶುಚಿರ್ಭೂತ ಆಯಿತು. ಅದೇ ಬಟ್ಟೆಯಲ್ಲಿ ಬಂದು ದೇವರ ಮನೆಯ ನೀವು ಮುಟ್ತೀರಾ, ದೀಪವನ್ನು ಬೆಳಗ್ತೀರಾ. ಏನು ಬಂತು ಶುಚಿರ್ಭೂತ? ಅಲ್ಲೇ ಇರತಕ್ಕಂಥ ಶೌಚಾಲಯ ಪರಿಪೂರ್ಣ ಅನುಗ್ರಹ ಸಿಗ್ತಾ? ಖಂಡಿತ ಸಿಕ್ಕಿಲ್ಲ. ಸ್ನಾನ ಮಾಡಿದ್ರು ಸ್ನಾನ ಮಾಡ್ದಂಗೆ ಆಯ್ತಾ? ಖಂಡಿತ ಇಲ್ಲ. ಒಂದೇ ಲ್ಯಾಂಡಲ್ಲಿ ಹೇಗಿದೆ ಅಂದರೆ, ಯಾವ ಕಾಲಕ್ಕೂ ಒಂದು ಎಲೆ ಊಟ ಹಾಕ್ತಿರ್ತಾನೆ ಅಂತೇಳಿ, ಇವನು ಊಟದ ಎಲೆ ಅವನು ಊಟದ ಎಲೆ ಮೇಲೆ ಇಟ್ಕೊಂಡು ಇಬ್ಬರು ಒಂದೇ ಎಂಜಲ್ ತಿಂದಂಗೆ ಆಯಿತು. ಅಂದರೆ ಸ್ನಾನ ಮಾಡೋದು ಒಂದೇ, ದೇವರು ಒಂದೇ, ಲೆಟ್ರಿನ್ ಬಾತ್ರೂಮ್ ಒಂದೇ ಅನ್ನೋ ರೀತಿಗೆ ನೀವು ತಾತ್ಸಾರದಿಂದ ಮಾಡ್ಕೊಂಡಿರತಕ್ಕಂಥ ಕ್ರಮ.
ಅದಕ್ಕೆ ಹೇಳೋದು ಈ ರೀತಿಯಾಗಿ ಟಾಯ್ಲೆಟ್ಸು ಬಾತ್ರೂಮ್ಸ್ ಅಂದರೆ ಯಾವ ಕಾಲಕ್ಕೂ ಸ್ನಾನದ ಮನೆ ಶೌಚಾಲಯಗಳನ್ನ ಸರಿಯಾಗಿ ಕಟ್ಟದೇ ಇದ್ದರೆ ಈ ರೀತಿಯ ಪ್ರಾಕ್ಟಿಕಲ್ ಥಿಂಕಿಂಗ್ ಇಲ್ಲದೆ ಇದ್ದರೆ ಜೀವನದಲ್ಲಿ ಬಹಳ ಕಷ್ಟ. ಕೆಲವ್ರ ಮನೇಲಿ ಈ ಜಕೂಸಿ ಅಂತ ಹೊಸದಾಗಿ ಶುರು ಮಾಡಿದ್ದಾರೆ. ಈ ಸ್ನಾನದ ಮನೆಗೆ ದರಿದ್ರ ಏನು ಅಂದರೆ ಸ್ನಾನಕ್ಕೆ ಒಂದು ಚೊಪ್ಲಿ ಅಂತೆ. ಆ ಹವಾಯಿ ಚೊಪ್ಲಿ ಇಲ್ಲಿಂದ ಮನೆ ಒಳಗೆ ಹೋಗೋಕ್ಕೆ ಒಂದು, ಮನೆ ಒಳಗೆ ಓಡಾಡಕ್ಕೊಂದು, ಅಲ್ಲಿಂದ ಸ್ನಾನದ ಮನೆವರೆಗೂ ಒಂದು, ಸ್ನಾನ ಒಳಗೊಂದು ಹವಾಯಿ ಚಪ್ಪಲಿ ಹಾಕೊಂಡು ಸ್ನಾನ ಮಾಡೋದಂತೆ. ಚೊಪ್ಲಿ ಹಾಕೊಂಡು ಸ್ನಾನ ಯಾವ ನನ್ನ ಮಗ ಮಾಡ್ತಾನೆ? ಅಯ್ಯೋ ಹುಚ್ಚರು. ಕೆಲವರೆಲ್ಲ ಏನು ಅಂದರೆ ನಿಜಕ್ಕೂ ಹೇಳ್ತೀನಿ, ಈ ಹೈಫೈ ಸೊಸೈಟಿ ಅಂತ ಇದೇನು ದರಿದ್ರ ಬಂದುಬಿಟ್ಟಿದೆ. ಚೊಪ್ಲಿ ಹಾಕೊಂಡು ಸ್ನಾನ, ನೀವು ಸ್ನಾನ ಮಾಡೋದೇ ಎಲ್ಲ ಮೈಕೆಲ್ಲ ತಿಕ್ಕೊಳ್ಳೋಕ್ಕೆ, ಹೌದಾ? ಚೊಪ್ಲಿಗಳನ್ನು ಸ್ನಾನ ಮಾಡ್ಕೊಂಡು ಹಾಕೋಬಾರ್ದು. ದರಿದ್ರ ದರಿದ್ರ ದರಿದ್ರ. ನಿಮಗೆ ಫಸ್ಟ್ ಬರ್ತಕ್ಕಂಥ ಕೇತು ದೋಷ ಅಂದರೆ ಯಾವತ್ತು ಚೊಪ್ಲಿ ಹಾಕೊಂಡು ಒಬ್ಬ ಮನುಷ್ಯ ಸ್ನಾನ ಮಾಡ್ತಾನೋ, ಯಾವತ್ತು ಬಟ್ಟೆಗಳು ಹಾಕ್ಕೊಂಡು ದೇಹದ ಮೇಲೆ ಸ್ನಾನ ಮಾಡ್ತಾನೋ, ಫಸ್ಟ್ ಪ್ಯಾರಲಲ್ ಸ್ಟ್ರೋಕ್ ಹೊಡೆಯೋದು ಆ ನನ್ನ ಮಗನಿಗೆ. ಬರ್ದಿಟ್ಕೊಂಬಿಡಿ. ಜೀವನದಲ್ಲಿ ಯಾಕೆ ಸ್ಟ್ರೋಕ್ ಹೊಡೆಯುತ್ತೆ ಅಂದರೆ ನರ ದೌರ್ಬಲ್ಯ. ಸ್ನಾನ ಮಾಡುವಾಗ ಹಿಮ್ಮಡಿ ಕೆಳಗಡೆ ನೀರಲ್ಲಿ ನೆನಿಬೇಕು. ಸ್ನಾನ ಮಾಡುವಾಗ ದೇಹದ ಮೇಲೆ ಯಾವ ಬಟ್ಟೆನೂ ಇರ್ಕೂಡ್ದು. ಇದು ಸತ್ಯ. ಎಲ್ಲೋ ನದಿಯಲ್ಲಿ ಸ್ನಾನ ಮಾಡಿ, ಕೆರೆಯಲ್ಲಿ ಸ್ನಾನ ಮಾಡಿ, ಕ್ಷೇತ್ರದಲ್ಲಿ ಯಾರೋ ಬಂದು ನೋಡ್ತಾರೆ, ಸರಿ ಆಯಿತು ಅಂತ ಮಾಡ್ಕೊಂಡು ರೂಮ್ಗೆ ಹೋಗಿ ಇನ್ನೊಂದ್ಸರಿ ಸ್ನಾನ ಮಾಡಿಕೊಂಡು ಬಟ್ಟೆ ಒರೆಸ್ಕೊಂಡ್ರೆ ಪರವಾಗಿಲ್ಲ. ಇಲ್ಲಿ ಯಾರು ಬಂದು ನೋಡ್ತಾರೆ? ನಿಮ್ಮ ಮನೆ, ನಿಮ್ಮ ಬಾತ್ರೂಮು, ನಿಮ್ಮ ಲೆಟ್ರಿನು. ಹೀಗಿದ್ದಾಗ ಪ್ರತಿಯೊಂದಕ್ಕೂ ಎಲ್ಲವನ್ನೂ ಬಿಡಿಸಿ ಹೇಳ್ತಕ್ಕಂಥವ್ರು ಯಾರೂ ಇಲ್ಲ. ಇದು ಮಾಡ್ಕೋಬೇಕು. ಏನು ಹೇಳುತ್ತೆ ಅಂದರೆ ಮಾಂಗಲ್ಯ, ಹೆಣ್ಣು ಮಕ್ಕಳಾದರೆ ಮಾಂಗಲ್ಯ ಒಂದನ್ನೇ, ಯಾವ ಕಾಲಕ್ಕೂ ಬಳೆಗಳನ್ನು ಒಡವೆಗಳನ್ನು ಹಾಕ್ಕೊಳ್ಳದೆ ಮಾಂಗಲ್ಯ ಒಂದನ್ನೇ ಹಾಕ್ಕೊಂಡು ಪರಿವರ್ತನೆ ಸ್ವರೂಪ. ಅದಕ್ಕೆ ಸ್ನಾನ ಸ್ವರೂಪದಲ್ಲಿ ಏನು ಮಾಡ್ತಾರೆ, ಕೆಲವರೆಲ್ಲ ಒಡವೆಗಳು ಬಳೆಗಳು ಹಾಕ್ಕೊಂಡಿರ್ತಾರೆ. ಸ್ನಾನ ಮಾಡೋ ಸಮಯಕ್ಕೆ ಏನಾಗುತ್ತೆ, ಉಂಗುರ ಹೊಟ್ಟೋಯ್ತು, ಮೊನ್ನೆ 2,000 ಅದೇನೋ ಫ್ಲಶ್ಶೇ ಆಗೋಯ್ತು ರೀ, ಅಯ್ಯೋ ರಾಮ, ಅದು ಟ್ಯೂಬಲ್ಲಿ ಹೊಟ್ಟೋಯ್ತು, ನಾನು ಎಷ್ಟು ಕೆಲಸ ಮಾಡಿ ನೋಡಿದೆ, ಆ ಪೈಪಿಂದ ಬಿದ್ದೆಲ್ಲ ಹೊಟ್ಟೋಯ್ತು, ಏನು ಮಾಡೋದು, ಕಳ್ತನ ಆಗೋಯ್ತು. ಹೀಗೆ ಯಾತಕ್ಕೆ ಹಂಗಾಗ್ತೀರಂದರೆ ನೀವೆಲ್ಲ ಎತ್ತಿಟ್ಟು ಸ್ನಾನ ಮಾಡಿದರೆ ಯಾಕೆ ಹಿಂಗಾಗ್ತಿತ್ತು, ಹೌದಾ? ಹುಡುಗರು ಅಷ್ಟೇ. ಈ ರೀತಿ ರೋಗ ರುಜಿನಗಳು ಯಾಕೆ ಜಾಸ್ತಿ ಆಗುತ್ತೆ? ಒಬ್ಬ ಮನುಷ್ಯನಿಗೆ ಮೂತ್ರ ವಿಸರ್ಜನೆ ಆಗುವಾಗ ಕಿಡ್ನಿ ಪ್ರಾಬ್ಲಮ್ ಯಾಕೆ ಬರುತ್ತೆ? ಬಟ್ಟೆ ಹಾಕ್ಕೊಂಡು ಸ್ನಾನ ಮಾಡಿದಾಗ. ಯಾವತ್ತೊಂದು ನಿನಗೆ ಮೂತ್ರ ರೋಗಗಳು ಯಾಕೆ ಬರುತ್ತೆ ಅಂದರೆ ಕೆಲವರಿಗೆಲ್ಲ ಅಂದರೆ ಸ್ವಲ್ಪ ಕೆಲವರಿಗೆ ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲೇ ಅಭ್ಯಾಸವನ್ನು ಹಾಗೆ ಮಾಡಿಬಿಡ್ತಾರೆ, ಸಂಕೋಚ ಸ್ವಭಾವ ಅಂತ. ಇದನ್ನು ಕುಜ ರೀತಿಯಲ್ಲಿ ದೋಷಗಳು ಜಾಸ್ತಿ. ಅಂದರೆ ನಾನು ಏನೇನು ಹೇಳಿದ್ದೀನಿ, ಹೊಕ್ಕಳಿಂದ ಕೆಳಭಾಗ, ಸೊಂಟದ ಭಾಗ ಮತ್ತು ಕೆಳಭಾಗ, ಮೊಣಕಾಲಿಂದ ಮೇಲ್ಭಾಗ, ಇದೆಲ್ಲ ಕುಜನ ಪಾರ್ಟ್ಸ್. ಇದನ್ನು ಕುಜದೋಷ ಅಂತ ಕರೀತಾರೆ. ಅದಕ್ಕೆ ಹಂಡೆ ಒಲೆ ಉರಿ ಸ್ನಾನ. ದೇಹದ ಸರ್ವಾಂಗಗಳು ನೀರಿನಲ್ಲಿ ನೆನೆದು ಸ್ನಾನ ಮಾಡಬೇಕು. ಇದು ಶುಚಿರ್ಭೂತ. ಅಲ್ಲಿವರೆಗೂ ಪರಿವರ್ತನೆ ಆಗದೇ ಇರತಕ್ಕಂಥದ್ದು ವಾಸ್ತುಯುತವಾಗಿರ್ತದೆ ಮನೆ. ಪೂರ್ವದಲ್ಲಿ ನಿಂತ್ಕೊಂಡು ಸ್ನಾನ ಮಾಡ್ಕೋಬೇಕು. ಪೂರ್ವದಲ್ಲಿ ಸ್ನಾನ ಮಾಡಬೇಕಂದ್ರೆ ಪೂರ್ವ ನಿಂತ್ಕೋಬೇಕು, ಬಕೆಟನ್ನು ಮುಟ್ಟಬೇಕು, ಬಕೆಟಲ್ಲಿರ್ತಕ್ಕಂಥ ನೀರನ್ನು ಹೀಗೆ ಮುಟ್ಟಿ ಗಂಗೆ ಚ ಯಮುನೆ ಚೈವ ಅದನ್ನು ಹೇಳ್ಕೋಬೇಕು. ಅದಾದ ಮೇಲೆ ನೀರನ್ನು ಪ್ರೋಕ್ಷಣೆ ಮಾಡ್ಕೋಬೇಕು. ಸೂರ್ಯ ನಮಸ್ಕಾರ ಮಾಡಿಕೊಂಡು ನೀರನ್ನು ಹಾಕ್ಕೋಬೇಕು. ಇಲ್ಲಿವರೆಗೂ ಯಾರು ಆ ರೀತಿ ಮಾಡಿದ್ದೀರಾ? ಚರ್ಮವ್ಯಾಧಿ ಇರತಕ್ಕಂಥವ್ರು ಹುತ್ತದ ಮಣ್ಣನ್ನು ವಾಯುಮೂಲೆಯಲ್ಲಿ ಇರತಕ್ಕಂಥದ್ದು, ನಿಮ್ಮ ಮನೆ ವಾಯುಮೂಲೆ, ಎಲ್ಲೋ ವಾಯುಮೂಲೆ ಹುಡ್ಕೊಳ್ಳೋದ, ನಿಮ್ಮ ಮನೆಯಿಂದ ಬಾಡಿಗೆ ಮನೆ ಇರಿ, ಸ್ವಂತ ಮನೆ ಯಾವ ಮನೆ ಇರಿ, ನಿಮ್ಮ ಮನೆಯಿಂದ ವಾಯುಮೂಲೆಗೆ ಹೋಗಬೇಕು. ಆ ವಾಯುಮೂಲೆಗೆ ಹೋದಾಗ ವಾಯುಮೂಲೆಯಲ್ಲಿರ್ತಕ್ಕ ಪ್ರಥಮ ಹುತ್ತ ಯಾವ್ದು ಸಿಗುತ್ತೋ ಆ ಹುತ್ತದ ಮಣ್ಣು ಸ್ವಲ್ಪ ಮಟ್ಟಕ್ಕೆ ತರೋದು. ಹುಲ್ಲು ಹೊಡ್ಕೊಂಡು ಬಂದ್ಬಿಡಿ, ಹೇಳಿದ್ದೀನಿ, ಅರ್ಥ ಆಯ್ತಾ? ಸ್ವಲ್ಪ ತರಬೇಕು. ಒಂದೊಂದು ಚಿಟಿಗೆ. ಮಕ್ಕಳಿಗೆ ಯಾರಿಗೆ ಸ್ಕಿನ್ ಡಿಸೀಸ್ ಇದೆ, ಯಾರಿಗೆ ಗುಳ್ಳೆಗಳು ಜಾಸ್ತಿ ಇರುತ್ತೆ, ದೇಹದಲ್ಲಿ ಚರ್ಮ ವ್ಯಾಧಿ ಇರುತ್ತೆ, ಯಾರಿಗೆ ತೊನ್ನು ಈ ರೀತಿ ಇರುತ್ತೆ, ಯಾರಾದರೂ ವೈಟ್ ಪ್ಯಾಚಸ್ ಇರುತ್ತೆ, ಯಾರೋ ಅಮ್ಮ ಅಂತ ಬಂದಿರುತ್ತೆ, ಇಂಥವ್ರಿಗೆಲ್ಲ ಈ ಹುತ್ತದ ಮಣ್ಣು ಹಾಕೊಂಡು ಸ್ನಾನ ಮಾಡಿದ್ರೆ ರಾಹು ದೋಷಗಳು ಹೋಗುತ್ತೆ. ಅಕಸ್ಮಾತ್ ಸ್ಕಿನ್ ಯಾವುದಾದ್ರೂ ವ್ಯಾಪಾರಸ್ಥರು ಅಥವಾ ಯಾವುದೇ ಒಂದು ರೋಗ ರುಜಿನಗಳು, ನನಗೆ ಸ್ಕಿನ್ ಎಫೆಕ್ಟ್ ಆಗಿದೆ. ಒಂದು ಹೆಂಗಸಿದ್ಲು, ಅವ್ರೇನಂದರೆ ಬಹಳ ಬೇಜಾರು. ಈ ಗಂಡ ಒಂದು ವಿಚಾರನ ಹೇಳ್ದ. ಏನಂತ ಹೇಳ್ದ ಅಂದರೆ, ನೋಡಿ ಗುರುಗಳೇ, ಇವಳಿಗೆ ಮದುವೆ ಆಯಿತು, ಒಂದು ಮಗು ಬೇರೆ, ಮಗುವಾಗಿ 2ನೇ ಮಗು ಹುಟ್ಟಿತು. ಈ ಮಗು ಹುಟ್ಟಿದ ಮೇಲೆ ನೋಡ್ರಿ, ಆ 2ನೇ ಮಗು ಹುಟ್ಟಿದ ಮೇಲಿಂದ ನನ್ನ ಮುಖ ಎಲ್ಲ ಹೀಗೆ ಆಗೋಯ್ತು. ಇನ್ನೂ ಚೆನ್ನಾಗಿದ್ದೆ, ಇನ್ಯಾವಾಗ ಚೆನ್ನಾಗಿ ವಯಸ್ಸಾದ್ಮೇಲೆ ಅಜ್ಜಿ ಆಗಲೇಬೇಕು ನಾವು. ಈ ಮುಖಕ್ಕೋಸ್ಕರ ನೀವು ಒದ್ದಾಡ್ಕೋಬಾರ್ದು, ಅರ್ಥ ಆಯ್ತಾ? ಜೀವನ ಹೋಗ್ತಾ ಇರುತ್ತೆ, ವಯಸ್ಸಾಗ್ತಿರುತ್ತೆ. ಎಲ್ಲಿ ಒಳಗಡೆ ನೀವು ಕೊರಿತಾ ಇದ್ರೆ ಆ ಅಂತರ್ ಸೌಂದರ್ಯ ಹೊರಭಾಗದಲ್ಲಿ ಎದ್ದು ಕಾಣುತ್ತೆ. ನೀವು ಒಳಗೆ ಕೊರಿತಾ ಇದ್ದೀರಾ ಅನ್ನೋದು ಮುಖದಲ್ಲಿ ಕಾಣುತ್ತೆ. ಸಂತೋಷ ಪಟ್ಟು ಸ್ನಾನವನ್ನು ಮಾಡಬೇಕು. ಈ ರೀತಿಯಾಗಿ ನೀವೇನು ಮಾಡಬೇಕಾಗ, ಬೇವಿನ ಎಲೆಗಳನ್ನು ಹಾಕ್ಕೊಂಡು, ಈ ಮೃತ್ತಿಕೆಯನ್ನು ಹಾಕ್ಕೊಂಡು, ಒಂದು ಚೂರು ಮಂತ್ರಾಕ್ಷತೆ ಹಾಕ್ಕೊಂಡು, ಕ್ಷೇತ್ರದ ನೀರೇನಾದರೂ ಹಾಕ್ಕೊಂಡು ಸ್ನಾನ ಮಾಡಿದ್ರೆ, ಪೂರ್ವಕ್ಕೆ ನಿಂತ್ಕೊಂಡು ಪರಿವರ್ತನೆ ಮಾಡಿಕೊಂಡ್ರೆ ದೋಷಗಳು ಹೋಗುತ್ತೆ. ಅದಕ್ಕೆ ಎಲ್ಲದಕ್ಕೂ ಕಾರಣ ಕೇತು ಅಂದರೆ ಮೋಕ್ಷಗ್ರಹ. ನಾನೇನಂದೆ, ರಾಹು ಜ್ಞಾನಗ್ರಹ,
ಕೇತು ಮೋಕ್ಷಗ್ರಹ, ಎಲ್ಲ ಮೋಕ್ಷವನ್ನ ಕೊಡ್ತಕ್ಕಂಥ ಒಂದೇ ಜಾಗ ಸ್ನಾನದ ಮನೆ, ನೈಋತ್ಯ ಭಾಗ. ಅದಕ್ಕೆ ನೈಋತ್ಯದಲ್ಲಿ ಗಂಡ ಹೆಂಡತಿ ಮಲ್ಕೊಳ್ಳೋ ಜಾಗನೂ ನೈಋತ್ಯನೇ, ಬಾತ್ರೂಮ್ ಅಲ್ಲೇ ಇರಬೇಕು, ಅದು ನೈಋತ್ಯನೇ, ಲೆಟ್ರಿನ್ ಅಟ್ಯಾಚ್ ಆಗಿರಬಾರ್ದು, ಹೆಂಡತಿಗಾಗಲಿ ಗಂಡನಿಗಾಗಲಿ ರೋಗ ರುಜಿನಗಳು ಹೆಚ್ಚು. ಇದೆಲ್ಲ ಕಾಮನ್ ಫ್ಯಾಕ್ಟ್ರು ಎತ್ತಿಡತಕ್ಕಂಥ ವಿಚಾರ. ಸ್ನಾನಕ್ಕೆ ಬಟ್ಟೆಗಳು ಹೀಗೆ ಹಾಕೋಬೇಕು. ಯಾರು ನಿರ್ವಾಣ ಸ್ವರೂಪಕ್ಕೆ ಸ್ನಾನ ಮಾಡ್ತೀವೋ, ಯಾವಾಗ ಒಡವೆ ಹಾಕೊಂಡು ಸ್ನಾನ ಮಾಡ್ತೀವೋ, ಯಾವ್ಯಾವ ರೋಗ ಬರುತ್ತೆ, ಯಾವಾಗ ಏನೇನು ಆಗತ್ತೆ, ಇದನ್ನೆಲ್ಲ ಸ್ಪಷ್ಟೀಕರಣ ಪಡಿಸಿದ್ದೀನಿ. ಇದೇ ಶಿವಂ ವಾಸ್ತು.